मॉल के चारों तरफ डायनामिट बिछा के रखा है, पूरा कंट्रोल उसके पास है, सो बी केयरफुल। आरिफ, इसे भी अंदर ले लो। ठीक है। ಸ್ವಲ್ಪ ಜರುಕೊಳ ಜಿಲ್ಲೋ, ನಾವ್ ಯಾರಿಗೂ ಗೊತ್ತಾಗ್ದಿರಂಗ ಹೋಗಿ ನೀರು ಕುಡ್ಕೊಂಡು ಬರೋಣ. ठीक है, जल्दी आना। ಭಯಪಡ್ಬೇಡಿ, ನಾನು ನಿಮ್ಮಲ್ಲೊಬ್ಬ. ಇದೆಲ್ಲ ನಾರ್ಮಲ್. ಈಗ ಬಂದು ಇವರಿಬ್ರು ಹೇಗೆ ಸತ್ರು ಅಂತ ಕೇಳ್ತಾರೆ. ಒಬ್ಬ ಬಂದ ಇವರಿಬ್ರನ್ನ ಕೊಂದಾಕಿ ಅದೇ ಆ ಕಡೆ ಓಡೋದ ಅಂತ ಹೇಳಿ ಹೇಳ್ತಿರ ತಾನೆ? ನಿಮ್ಮನ್ನು ನಂಬಿದ್ರಲ್ಲಿ ಎಳಿತಿದ್ದೀನಿ, ಕೊನೆಗೆ ರಿವರ್ಸ್ ಹೊಡಿಯಲ್ಲ ತಾನೆ? ಡೌಟ್ ಇದೆ ಅಂತ ಅಲ್ಲ, ಸುಮ್ಮನೆ ನಾವೇನೋ ಮಾಡಬೇಕು ಅಂದ್ಕೋತೀವಿ, ಉಲ್ಟಾ ನಮಗೆ ಹಳ್ಳ ತೊಡ್ಬಿಡ್ತಾರೆ. ನನ್ನ ಪ್ರಕಾರ ಅವನು ನಿನ್ನೆ ಹುಡುಕ್ತಿದ್ದಾನೆ ಅನ್ಸುತ್ತೆ. ನೋಡ್ಬಿಟ್ಟ, ಅಲ್ಲಲ್ಲ ಇಲ್ಲಿ. ಇಲ್ಲಿಷ್ಟೊಂದು ಜನ ಇದ್ರೂ ಕೂಡ ನನ್ನ ಪಕ್ಕದಲ್ಲೇ ಬಂದು ಕೂತ್ಕೊಂಡ್ರಿ. ಎಲ್ಲದಕ್ಕೂ ಕಾರಣ ಇರುತ್ತೆ. ಈಗ ನೀವು ಇಷ್ಟು ಹೇಳಿದಿರಲ್ಲ, ಟೆರರಿಸ್ಟ್ ಬಂದು ಹೆದರ್ಸ್ದಾಗ ಇಲ್ಲಿ ಯಾರಾದರೂ ನಿಮ್ಮನ್ನು ಹಾಕೊಟ್ಬಿಟ್ರೆ? ಈ ಥರ ಸಿಕ್ಕಾಕ್ಸ್ಬೇಕು ಅನ್ಸುತ್ತಲ್ವಾ, ಅದು ನಿನಗೆ ಮಾತ್ರ ಅನ್ಸೋದು. ಅದಕ್ಕೆ ನಿನ್ನ ಪಕ್ಕದಲ್ಲೇ ಬಂದು ಕೂತಿದ್ದೀನಿ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ನೀನನ್ನು ಸಿಕ್ಕಾಕ್ಸಿ ಅವನನ್ನು ಕೊಲ್ಲೋಕ್ಕೂ ಮುಂಚೆ ನಾನು ನಿನ್ನ ಕೊಲ್ತೀನಿ. ಸೂಪರ್.
ಖಂಡಿತ ಕಾಪಾಡ್ತೀರಾ ಅಲ್ವಾ? ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಟ್ರೈ ಅಷ್ಟೇನಾ? मुझे बताएगा किसने किया? कहाँ है? बताओ कहाँ गया वो? मैं देखा उसे। ಭಯ ಆಗ್ತಿದೆಯಾ? ಇನ್ನೂ ಭಯಂಕರವಾಗಿರುತ್ತೆ. ಯಾರಂತ ನಾನು ಹೇಳ್ತೀನಿ. ಏನಾಯ್ತು? ಹಾಸ್ಟೇಜಸ್ ಕಡೆಯಿಂದ ಒಬ್ಬ ಸಡನ್ ಆಗಿ ಬಂದು ನಿಮ್ಮ ಕಡೆಯವ್ರ ಕೈಯಿಂದ ಕತ್ತಿನ ಕಿತ್ಕೊಂಡು ಅವರಿಬ್ಬರನ್ನ ಪಕ್ಕದಲ್ಲಿರೋ ಸರ್ವಿಸ್ ಏರಿಯಾ ಒಳಗೆ ನುಗ್ಗಿ ಹಾಗೆ ಹೋಗ್ಬಿಟ್ಟ ಸರ್. ಗುಡ್ ಬಾಯ್. ಅವನು ಯಾರು ಅಂತ ತೋರಿಸು. ಸಾಹಿರ್, ಶೋ ಹಿಮ್ ದ ಫುಟೇಜ್. ठीक है. ಎಕ್ಸ್ಕ್ಯೂಸ್ ಮೀ, ಆ ಸ್ಯಾಂಡ್ವಿಚ್ ತಗೊಳ್ಳ ಕೊಡಲ್ವಾ? ಇಲ್ಲ ಪರವಾಗಿಲ್ಲ, ಓಕೆ, ನೋ ಪ್ರಾಬ್ಲಮ್. Is everything under control? सब कंट्रोल में है सर. Copy. ಅದೇನು ಅಂದರೆ ನಿನ್ನ ಹತ್ರ ಒಂದು ಟ್ರೂ ಸ್ಟೋರಿ ಹೇಳಬೇಕು ಅನ್ನಿಸ್ತು. ಒಂದು ಸಲ ಲಿಬಿಯಾನಲ್ಲಿ ಒಂದು ಸಿನಿಮಾ ಹಾಲ್ನ ಹೈಜಾಕ್ ಮಾಡಿದೆ. ಅಬೌಟ್ 150 ಪೀಪಲ್ ಐ ಗೆಸ್. ನಮ್ಮ ಎಲ್ಲ ಡಿಮ್ಯಾಂಡ್ಸನ್ನು ಆ ಗೌರ್ಮೆಂಟ್ ಒಪ್ಕೊಂಡಿತ್ತು. ಸೊ ಇಟ್ ವಾಸ್ ಆಲ್ ಗೋಯಿಂಗ್ ಸ್ಮೂತ್ಲಿ. ಇದರಲ್ಲಿ ಯಾರು ಅಂತ ತೋರಿಸಿ. ಹೌದು, ನನಗೊಂದು ಡೌಟು. ಈ ಫೂಟೇಜಲ್ಲಿ ನೀನು ಎಲ್ಲೂ ಇಲ್ವಲ್ಲ? ಓ, ಅದನ್ನೇನು ಈಗ ಕಂಡಿಡ್ತೀಯಾ? ಆದರೆ ಆ ಗವರ್ನಮೆಂಟ್ ಕ್ರಿಮಿನಲ್ಸ್ ಥರ ಯೋಚನೆ ಮಾಡಿ ಒಂದು ರೆಸ್ಕ್ಯೂ ಟೀಮ್ನ ಒಳಗೆ ಕಳಿಸಿ ನನಗೆ ಬಿಟ್ರೆ ಮಾಡೋದಕ್ಕೆ ನೋಡಿದ್ರು. ದೆನ್ ಯು ನೋ ವಾಟ್ ಐ ಡಿಡ್. ನನ್ನ ಹತ್ರ ಇದ್ದ 150 ಜನ ಹಾಸ್ಟೇಜ್ಗಳಲ್ಲಿ ಸುಮಾರು 75 ಜನರ ರುಂಡ ಒಂದು ಕಡೆ, ಮುಂಡ ಒಂದು ಕಡೆ ಮಾಡಿಬಿಟ್ಟೆ. ಇವಾಗ ನೀನು ಹೇಳು, ಆ 75 ಜನ ಇನ್ನೋಸೆಂಟ್ ಸತ್ತಿದ್ದಕ್ಕೆ ಯಾರು ಕಾರಣ? ಅದು ಸರಿ, ಈ ಕಥೆನ ನನಗೆ ಯಾಕೆ ಹೇಳ್ತಿದ್ಯಾ ಅಂತ ಅರ್ಥ ಆಗಲಿಲ್ಲ. ಯಾಕಂದರೆ ನಾವು ಒಳಗಡೆ ಯಾರನ್ನೂ ಕಳಿಸೂ ಇಲ್ಲ, ಕಳಿಸೋ ಐಡಿಯಾನೂ ಇಲ್ಲ. ಆರ್ ಯು ಶೋರ್? ಸತ್ಯವಾಗ್ಲೂ. ಹಾಗಿದ್ರೆ ನೀನೇನು ಯೋಚನೆ ಮಾಡಬೇಡ, ಕಟ್ ಕಾಲ್. ಎಮರ್ಜೆನ್ಸಿ, ಕಮ್ ಟು ಮೈ ರೂಮ್. ಇರೋ ಟೆನ್ಷನ್ ಆಗಬೇಡ, ಬರ್ತಿದ್ದಾರೆ.